ಪಂಡರಾಪುರದಿಂದ ಯಶವಂತಪುರಕ್ಕೆ ಹೋಗೋ ನಮ್ಮ ಒಂದು ಟ್ರೈನ್ ಇವಾಗ ಧಾರವಾಡದತ್ತ ಕೈತಿ. ಇಷ್ಟೊಂದು ಮುಗಿ ಬಿದ್ದಿರೋ ಈ ಒಂದು ಪ್ಲೇಸಲ್ಲಿ ಸಿಗೋ ಅಂಥದ್ದು ಏನು ಕಿಟಕಿ ಅಂತ ಕುಂತಾಗ ನಮಗೆ ಕಿಟಕಿ ಹಾಕಿದ್ದಿರ್ಬಾರ್ದು. ಸಖತ್ತಾಗಿ ಕಾಣಿಸ್ತಾ ನೀವು ಜಾತ್ರೆ ಥರ ಕಾಣಿಸ್ತಾನೆ ಅಂತ ಗೊತ್ತಾಯಿಲ್ಲ. ಸೊ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳಂತ ವ್ಲಾಗ್ ಮಾಡಾಕುಂತೀನಿ. ಏನು ವಿಷಯ ಅಂತಂದರೆ ನೋಡ್ಬೋದು, ನಾವು ಮೆನ್ಸ್ ವೇರ್ ಇಟ್ಟಿದ್ದಂತೂ ತಮಗೆಲ್ಲ ಗೊತ್ತೈತಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಕಲೆಕ್ಷನ್ಸ್ನ ತೊಗೊಂಬರ್ಬೇಕಂದ್ರೆ ಚಿಕ್ಕಪೇಟೆ ಕೊಟ್ಟೀವಿ. ಇಲ್ಲಿ ನಮ್ಮಮ್ಮ ನೋಡ್ರಿ, ಅಲ್ಲಿ ನಮ್ಮ ವಿನಾಯಕನಿಗೆ ರೊಟ್ಟಿ ಗಿಟ್ಟಿ ಎಲ್ಲ ಕಟ್ಕೊಡಾಗೋತೈತಿ. ರೊಟ್ಟಿ ಬಳಕ ಶಾಂಡ್ಗಿ ಕಟ್ಟಿಕೊಡಾಗೋತೈತಿ. ಸೊ ಮತ್ತೇನು ಇಷ್ಟೇ ಪಂಚಮಿ ಉಂಡಿ ಆಲ್ರೆಡಿ ರೆಡಿ ಆಗ್ಯಾವ ಬಳಕ. ಸೊ ನೋಡ್ಬೇಕು ಅದು ಹೆಂಗೆ ಇವತ್ತು ನನ್ನ ಕೆಲಸಗಳನ್ನ ಮುಗಿಸ್ಕೊಂಡು ಸಂಜೆ ಹೋಗ್ಬೇಕು ಅನ್ನೋದೈತಿ. ಹುಬ್ಳಿ ರೈಲ್ವೆ ಸ್ಟೇಷನ್ ಇಂದ ಮುರಿದಂದ್ರೆ ಬಾಗಿನ ಹಾಕೊಂಡು ಬಿಡ್ಬೋದು, ಗೊತ್ತಿಲ್ಲ. ಆ್ಯಂಡ್ ಲೆಟ್ಸ್ ಗೋ. ಇವಾಗ ನೋಡ್ಬೋದು ಮುಂಡವಾಡ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೆ. ಮುಂಡವಾಡ ಬಸ್ ಸ್ಟ್ಯಾಂಡ್ ನನ್ನ ಬಸ್ ಅಂತೂ ಮಿಸ್ ಆಯ್ತು. ಬಸ್ ಸಿಕ್ಕಿದ್ರೆ ಸ್ವಲ್ಪನೇ ಮಿಸ್ ಆಯ್ತು ಬಸ್. ಡೈಲಿ ಹೋಗೋದು ಇಲ್ಲಿ ನಮ್ಮ ಸೊಲ್ಲಾಪುರ ಬಸ್ ನಿಂತೈತಿ. ನೋಡ್ಬೇಕು ನಮ್ಮ ಅಂದ್ರೆ ಈಗ ಅದಕ್ಕೆ ಲೇಡೀಸ್ ಹತ್ತೋದಿಲ್ಲ, ಅದಕ್ಕೋಸ್ಕರ ಹೇಳಿದೆ. ನೋಡ್ಬೇಕು ಅದು ಯಾವ ಬಸ್ ಅಂತೇಳಿ ಗೊತ್ತಿಲ್ಲ, ಕನ್ಫರ್ಮ್ ಮಾಡೋಣ. ವಿಜಯಪುರ ಸೊಲ್ಲಾಪುರ ಬಸ್. ಕಿಟಕಿ ಅಂತ ಕುಂತಾಗ ನಮಗೆ ಕಿಟಕಿ ಹಾಕಿದ್ದಿರ್ಬಾರ್ದು. ತಡ್ಸದ್ ಬಸ್ ಸ್ಟ್ಯಾಂಡ್ ಆಗದಾನ. ಈಗ ಹೋಗ್ಬೇಕು ಹುಬ್ಳಿ ಕಡೆಗೆ. ನಾ ಮುಂಡ್ಗೋಡ್ ಕಡೆ ಡೈಲಿ ಹೋಗಾಗ ಒಂದು ಬಸ್ ಬರ್ತಿರ್ಲಿಲ್ಲ. ಇವತ್ತು ನೋಡಿದ್ರೆ ಈ ಕಡೆನ ಭಾಳ ಬಸ್ ಬರತ್ತಾವ, ಆ ಕಡೆ ಬರುವಲ್ವ. ಹಂಗೇನು ಟೈಮ್ ಐತೆ ಭಾಳ, ಹೋಗೋಣ ಆಯ್ತು. ಸೊ ಗೈಸ್, ಇನ್ನೊಂದು ನಾನು ಇವತ್ತು ಸಖತ್ತಾಗಿ ಕಾಣಿಸ್ತಾ ನೀವು ಜಾತ್ರೆ ಥರ ಕಾಣಿಸ್ತಾನೆ ಅಂತ ಗೊತ್ತಾಯಿಲ್ಲ. ಯಾಕಂದ್ರೆ ನಂಗೆ ನೋಡ್ಬೇಕು, ಇನ್ನೂ ಬಸ್ ಬರಲಿಲ್ಲ. ಈ ಬಸ್ ಬಂತು ತುಂಬ್ಕೊಂಡು ಬಂದೈತೆ. ಅದು ಇಷ್ಟೊತ್ತಾಗಬೇಕಾದ್ರೂ ಇಲ್ಲಿಂದ ನನ್ನ ಟ್ರೈನ್ ಇರೋದು ಎಷ್ಟು ಗಂಟೆಗೆ ಗೊತ್ತಾ ಗೈಸ್? 9:30 ಮೇಲೆ ಐತೆ ಟ್ರೈನು. ಇವಾಗ ಆಗೈತೆ ಟೈಮು 7 ಗಂಟೆ. ಈಗ ಅಷ್ಟೊತ್ತವರೆಗೂ ಹೆಂಗೆ ಟೈಮ್ ಪಾಸ್ ಮಾಡ್ತೀನಿ ನೋಡೋಣ ಬರ್ರಿ. ಈ ಜಾಗ ನೋಡ್ರಿ, ಇದು 4 ವರ್ಷದಿಂದ ಹೆಂಗಿತ್ತು, ಈಗ ಹೆಂಗಾಗೈತಿ, ಫುಲ್ ಚೇಂಜ್. ಬಟ್ ಡೆವಲಪ್ಮೆಂಟ್ ಆಗತ್ತಂತ ಖುಷಿ ಪಡೋದು, ಬಟ್ ಪ್ರೆಸೆಂಟ್ ಸಿಚುವೇಶನ್ ಇಷ್ಟೊಂದು ಧೂಳು ಆಗತ್ತದ ಅಂತೇಳಿ ಸಂಕಟ ಪಡೋದು ಗೊತ್ತಾಗೋಲ್ದು. ಆಗಲಿ ನೋಡ್ಬೋದು ಗಾಯ್ಸ್, ಇವತ್ತಾಗೈತಿ ಆಗಸ್ಟ್ 14th, ನಾಳೆ ಆಗಸ್ಟ್ 15th ಸ್ವಾತಂತ್ರ್ಯ ದಿನಾಚರಣೆ. ಅದಕ್ಕೋಸ್ಕರ ಎಲ್ಲೆಲ್ಲೂ ಫ್ಲ್ಯಾಗ್ ಇಟ್ಟಾರೆ. ಈ ಕಾರ್ ಬೆಸ್ಟ್ ಐತೆ ನೋಡ್ರಿ, ಇದು ಮಿನಿ ಸಖತ್ತಾಗಿ ಕಾಣಕೊಂಡೈತಿ. ಎಲೆಕ್ಟ್ರಿಕಲ್ ಅದು. ಆ್ಯಂಡ್ ಹೊತ್ತು ಮುಣಗೈತಿ, ಅಲ್ಲಿ ಕಟಮ ಹೊಂಟವ, ಅದ್ರ ಮೇಲೆ ಹೋಗ್ಬೇಕೀಗ. ಲೈಟಾಗಿ ವಡಾಪಾವ್ ತಿಂದೆ, ಸ್ವಲ್ಪ ಹೊಟ್ಟೆ ತುಂಬ್ದಂಗೆ ಅನಿಸ್ತು. ಆ್ಯಂಡ್ ಇನ್ನೊಂದು ಏನರ ತಿಂದು ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತೀನಿ. ಇಷ್ಟೊಂದು ಮುಗಿ ಬಿದ್ದಿರೋ ಈ ಒಂದು ಪ್ಲೇಸಲ್ಲಿ ಸಿಗೋ ಅಂಥದ್ದು ಏನು ನೋಡೋಣ. ಈ
ಜಿಲೇಬಿಗೆ ಇಷ್ಟೊಂದು ಜನ ಮುಗಿಬಿದ್ದಾರೆ. ಅದು ಹೆಂಗೈತೆ ಗೊತ್ತಿಲ್ಲ, ಟೇಸ್ಟ್ ನೋಡಂತ ಹೇಳಿ. ಸಕ್ಕತ್ತಾಗೈತಿ ಇದು ಮಾತ್ರ ಟೇಸ್ಟ್. ಸಕ್ಕತ್ತಾಗೈತಿದೆ. ನಾನು ಇವತ್ತೊಂದು ಗುಡ್ ಥಿಂಗ್ ಮಾಡಿದ್ದೀನಿ ಅಂದರೆ 10 ರೂಪಾಯಿ ತೊಗೊಂಡೆ ಬಚಾವ್. ಎಲ್ಲರೂ 20, 30, 40 ರೂಪಾಯಿ ತೊಗೊಂಡಿದ್ರೆ ಸಾಕಾಗೈತೆ, ಹೊಟ್ಟೆ ತುಂಬಿಟ್ಟಿದ್ದೆ. ಸೊ ಇವಾಗ ನಿಂತನ ಗಾಯ್ಸ ಯು ಮಾಲು ಮತ್ತು ನಿನ್ನ ನ್ಯಾಷನಲ್ ಮಾರ್ಕೆಟ್ ಅಪೋಸಿಟ್. ಸೊ ನೋಡ್ಬೋದು ಇಷ್ಟೊತ್ತಾದರೂ ಯಾರ ಅಂಗಡಿ ಕ್ರೌಡ್ ಐತಿ ಇಲ್ಲೆಲ್ಲ ಅಂಥೇಳಿ. ಇನ್ನು ಹಬ್ಬದ ಸೀಜನ್ ಅಂತೂ ಕೇಳಂಗಿಲ್ಲ, ಸಿಕ್ಕಾಪಟ್ಟೆ ಇರ್ತೈತಿ. ಶ್ರಾವಣ ಇರೋ ಕಾರಣದಿಂದ ಯಾವುದೇ ನಾನ್ ವೆಜ್ ಕಡೆನೂ ಮುಖ ಹಾಕೋದಿಲ್ಲ ಇವಾಗ. ನೋಡ್ಬೋದು ಯಾವ ಏರಿಯಾಕ್ಕೆ ಬಂದೇನೋ. ಅರುಣ ಏನಾದ್ರೂ ತಿನ್ಕೊಂಡು ಅಲ್ಲೂ ಕುತ್ಕೊಂಡು ಮುಚ್ಕೊಂಡು ರೈಲ್ ಬಂದ ಮೇಲೆ ಸೀಟ್ ಹತ್ಕೊಂಡು ಸುಮ್ಮನೆ ಮಲ್ಕೊಂಡು ಹೋಗಕ್ ಬಿಟ್ಟು ಇಲ್ಲಿ ನೋಡಿದ್ರೆ ಗಣ ಗಣ ಸುತ್ತಾಡಕತ್ತಿ. ಬಟ್ ಇರ್ಲಿ ಮಗ, ಬಿಡಲ್ಲ, ಓಡಾಡ್ಬೇಕಂತಾರಲ್ಲ ಕೆಲವೊಬ್ರು ಜನ ಹೆಂಗೋ ಓಡಾಡ್ತಾರ. ಸೊ ಇದ್ರ ತರ ಇದು ಒಂದು ಆಗ್ಬಿಡ್ಲಿ. ಇವಾಗ ರೈಲ್ವೆ ಸ್ಟೇಷನ್ ರೋಡ್ನಾಗ ನಾನು ಟೈಮ್ ಹೋಗಕ್ಕಂತ ಏನಾದ್ರು ಒಂದು ಸ್ವಲ್ಪ ಹೊಟ್ಟೆ ತಿನ್ಕೊಂಡು ರೈಲ್ವೆ ಸ್ಟೇಷನ್ ಕುತ್ಕೊಂಡು ಟ್ರೈನ್ ವೇಟ್ ಮಾಡ್ಕೊಂಡು ಬಂದ್ಮೇಲೆ ಅದನ್ನ ಹತ್ಕೊಂಡು ಸೀಟ್ ಹಿಡ್ಕೊಂಡು ಮಲ್ಕೊಂಡು ಬೆಂಗಳೂರಿಗೆ ಹೋಗಿ ಇಳ್ಕೊಂಡು ಬಟ್ಟೆ ನೋಡ್ಕೊಂಡು ಸುಮ್ಮನೆ ನಮ್ಮೂರು ಬಸ್ ಹತ್ಕೊಂಡು ಬಂದ್ಬಿಡೋಣ. ಅಲ್ಲ ಆಗಿದಾಗ್ಲಿ ನಾನು ಲೈಫ್ನಾಗ ಒಂದು ಬಿಗ್ಗೆಸ್ಟ್ ಕೋಳಿ ನೋಡಿದೆ ನಾನು ಮುಂಜಾನ. ಸೊ ತೋರಿಸ್ತಾ ನೋಡಿದೆ ಅದನ್ನ. ಮಾವಳ್ಳಿ ಬಿರಿಯಾನಿ ಅಂತ. ಸೊ ಆಗ್ಲೇ ಹೇಳ್ದಂಗೆ ಶ್ರಾವಣ ಇದ್ದ ಕಾರಣ ನಾವು ನಾನ್ ವೆಜ್ ಕಡೆ ಮುಖ ಹಾಕಲ್ಲ ಇವಾಗ. ಸೊ ಲೆಟ್ಸ್ ಗೋ ಗೈಸ್, ಸ್ಟೇ ಟ್ಯೂನ್ಡ್. ಇದನ್ನ ವಿಡಿಯೋ ಹಾಕಿರ್ತೀನಿ. ಹಂಗೆ ಇದ್ರ ತುಂಬ ಬರ್ತೈತೆ, ಕಡಿಮೆ ಇದಿಲ್ಲ. ಅಷ್ಟು ಬೇಡ ಆಗಿತ್ತು, ಕೊಡೋಣ ಕೊಡ್ರಿ ಕೊಟ್ಟು. ನಾನು ಇವಾಗ ಇರೋದು ಎಲ್ಲಿ? ವಿಶ್ವದ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್. ಸೊ ಗೈಸ್, ನಾನು ಇವಾಗ ಇರೋದು ಎಲ್ಲಿ? ವಿಶ್ವದ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದೀನಿ. ಅಂದ್ರೆ ನಮ್ಮ ಹುಬ್ಬಳ್ಳಿ. ಸೊ ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಸೊ ಗೈಸ್, ನನ್ನ ಒಂದು ನಾವು ಹೋಗುವಂತ ರೈಲು ಎಲ್ಲಿದೆ ಅಂತ ನಂಗೆ ಗೊತ್ತಿಲ್ಲ. ಅದನ್ನ ಚೂರು ಚೆಕ್ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ. ಸ್ಟೇ ಟ್ಯೂನ್ಡ್. ಪಂಡರಾಪುರದಿಂದ ಯಶವಂತಪುರಕ್ಕೆ ಹೋಗೋ ನಮ್ಮ ಒಂದು ಟ್ರೈನ್ ಇವಾಗ ಧಾರವಾಡದಂತ ಐತಿ. ಸೊ ಅಲ್ಲಿವರೆಗೂ ವೇಟ್ ಮಾಡ್ಬೇಕು. ಇನ್ನೊಂದು ಅರ್ಧ ಗಂಟೆ ಆಗೋದು ಬರಾಕದ. ನಾನು ಕರೆಕ್ಟ್ ಟೈಮಿಗೆ ಬಂದೇನೆ. ಬನ್ರಿ. ಬೇಸ್ ಗೊತ್ತಿಲ್ಲ ಯಾವ ಪ್ಲಾಟ್ಫಾರ್ಮ್ ಅಂತ ನಾನು ನೋಡ್ಕೊಲಿಲ್ಲ. ಇನ್ನೂ ಅರ್ಧ ಗಂಟೆ ಅಂತ ಐತಿ. ಯಾವ್ದೋ ಪ್ಲಾಟ್ಫಾರ್ಮ್ ಆಗಿರ್ಬೋದು. ಎಸ್ಕಲೇಟರ್ ಹತ್ತದ ಇವತ್ತ ಬಿಡಂಗಲ್ಲ.
ಸೊ ಇಲ್ಲಿ ಹತ್ತಿ ನಿಂತ್ಕೊಂಡು ನೋಡೋಣ ನಮ್ಮ ಟ್ರೈನ್ ಯಾವ ಪ್ಲಾಟ್ಫಾರ್ಮ್ ಬರ್ತದೆ ಅಂತೇಳಿ. ಸೊ ಇಷ್ಟ್ರ ಮೇಲೆ ಓಡಾಡಿದ್ರೆ ಕಾಲಂತೂ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟವ. ಇಷ್ಟು ತನಕ ಓಡಾಡ್ಬಿಟ್ಟೆ ನಾನು, ಅದೇನೋ ಅಂತಾರಲ್ಲ ಹಂಗೆ. ಸೊ ಓಕೆ, ನೋಡ್ತೀನಿ, ವೇಟ್ ಮಾಡಿ. ಸ್ಟೇಟ್ಯೂಮ್. ಪ್ಲಾಟ್ಫಾರ್ಮ್ ನಂಬರ್ 3 ನಮ್ಮದು ಇಲ್ಲೈತದ. ಪ್ಲಾಟ್ಫಾರ್ಮ್ ನಂಬರ್ 3. ಇಲ್ಲಿ ಎಸ್ಕಲೇಟರ್ ಇಲ್ಲ, ಏನು ಮಾಡ್ತೀರಾ ಗಾಯ್ಸ್? ಎಲ್ಲರೂ ಆಲ್ರೆಡಿ ಬಂದ್ಬಿಟ್ರೆ ನನ್ನಲ್ಲಿ ಹೇಗೆ ಅನಿಸ್ತದೆ. ಸೊ ಹತ್ತತ್ರ ನಾನು ಇವಾಗ ಕುತ್ಕೊಂಡು ಎಷ್ಟೊತ್ತಾಗಿರ್ಬೋದು ಅಂದ್ರೆ 3.5 ತಾಸು ಆದ್ ನಾನು ಇವಾಗ ಕುತ್ಕೊಂಡು. ಎಲ್ಲರೂ ಒಳ್ಳೆ ಸೀಟ್ ಹಿಡ್ಕೊಂಡು ಕುತ್ಕೊಂಡ್ಬಿಡೋಣ ಟ್ರೈನ್ ಬರೋಲ್ಲಿವರೆಗೂ. ಗೊತ್ತಿಲ್ಲ ಯಾವ ಥರ ಇರ್ತದೆ ಅಂತೇಳಿ ನೆಕ್ಸ್ಟ್ ಡೇ. ಸೊ ಸಿಕ್ಕಾಪಟ್ಟಿ ಓಡಾಡೋದಂತೂ ಪಕ್ಕ. ಬಿಕಾಸ್ ನಾವೀಗ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ತುಂಬ ಚಾಲೆಂಜಸ್ ಇರ್ತಾವೆ. ಅಂತಂದರೆ ಎಷ್ಟೋ ಸಿಕ್ಕಾಪಟ್ಟಿ ಓಡಾಡಿ ಒಳ್ಳೆ ಕಲೆಕ್ಷನ್ ಪ್ರೀಮಿಯಂ ನೋಡ್ಬೇಕು ಆ್ಯಂಡ್ ಕ್ವಾಲಿಟಿ ಆ್ಯಂಡ್ ರೇಟು ಎಲ್ಲಾನು ನೋಡ್ಕೊಂಡು ತೊಗೊಂಡ್ಬರ್ಬೇಕು. ಸೊ ನೋಡಂಬರಿ ಹೆಂಗಿರ್ತದೆ ಅಂತೇಳಿ. ಆ್ಯಂಡ್ ಈ ವ್ಲಾಗನ್ನ ಇಲ್ಲಿಗೆ ಮುಗಿಸ್ಬೇಕಂತ ಅನ್ಕೊಂಡೇನಿ. ಯಾಕಂತಂದ್ರೆ ತುಂಬ ಲೆಂತ್ ಆಗೋ ಕಾರಣಕ್ಕೆ. ಸೊ ನಮ್ಮ ಯೂಟ್ಯೂಬ್ ಚಾನಲ್ನ ನನ್ನ ಒಂದು ಮೆನ್ಸೇಜ್ ಜರ್ನಿನ ನೋಡಬೇಕು ಅಂತಂದ್ರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳೋದು. ಥ್ಯಾಂಕ್ ಯು ಸೊ ಮಚ್. ಪಾನಿ ಬಾಟಲ್ Episode